ಉಪಸಭಾಧ್ಯಕ್ಷರ ಕೊಠಡಿಗೆ ಇದೀಗ ಯಶವಂತರಾಯಗೌಡ ಪಾಟೀಲ್ ಅವರು ಹೋಗಿದ್ದಾರೆ. ವಿಧಾನಸೌಧದ ಮೊದಲ ಮಹಡಿಯಲ್ಲಿ ಇರುವಂತಹ ಉಪಾಧ್ಯಕ್ಷರ ಕೊಠಡಿ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೋಸ್ಕರ ಯಶವಂತರಾಯಗೌಡ ಪಾಟೀಲ್ ಅವರು ಹೋಗಿರುವಂಥದ್ದು. ಇದೀಗ ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಉಪಸಭಾಧ್ಯಕ್ಷ ರುದ್ರಪ್ಪ ಲಮಾಣಿಯವರ ಕೊಠಡಿಗೆ ತೆರಳಿದ್ದಾರೆ ಯಶವಂತರಾಯಗೌಡ ಪಾಟೀಲ್ ಅವರು. ಆ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂಥೇಳಿ ಅಸಮಾಧಾನಗೊಂಡಿರುವಂತಹ ಯಶವಂತರಾಯಗೌಡ ಪಾಟೀಲ್ ಅವರು ಏನಿದ್ದಾರೆ, ಅವರಿದೀಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದಕ್ಕೋಸ್ಕರ ಉಪಸಭಾಧ್ಯಕ್ಷ ರುದ್ರಪ್ಪ ಲಮಾಣಿಯವರ ಕೊಠಡಿಗೆ ತೆರಳಿದ್ದಾರೆ. ವಿಧಾನಸೌಧದ ಮೊದಲ ಮಹಡಿಯಲ್ಲಿ ಇರುವಂತಹ ಕೊಠಡಿ ಅದು. ಆ ಕೊಠಡಿಗೆ ತೆರಳಿ ರಾಜೀನಾಮೆಯನ್ನು ಸಲ್ಲಿಕೆ ಮಾಡ್ತಾರೆ. ಸಭಾಧ್ಯಕ್ಷರು ಇಲ್ಲದ ಕಾರಣ ಉಪಸಭಾಧ್ಯಕ್ಷರಿಗೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಲಿದ್ದಾರೆ ಯಶವಂತರಾಯಗೌಡ ಪಾಟೀಲ್. ಇಲ್ಲಿ ಶಾಸಕರು ಪಕ್ಷಕ್ಕೆ ನಾನು ಬೇಡ ಅಂದಾಗ ನನಗೂ ಪಕ್ಷ ಬೇಡ, ನಾನು ರಾಜೀನಾಮೆಯನ್ನು ಕೊಡ್ತೇನೆ ಅಂತೇಳಿ ನ್ಯೂಸ್ ಫಸ್ಟ್ನ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಯಶವಂತರಾಯಗೌಡ ಪಾಟೀಲರು ಹೇಳಿದರು. ಇದೀಗ ಅದೇ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನು ಕೊಡುವುದಕ್ಕೋಸ್ಕರ ವಿಧಾನಸೌಧದಲ್ಲಿ ಇರುವಂತಹ ಉಪಸಭಾಧ್ಯಕ್ಷರ ಕೊಠಡಿಗೆ, ವಿಧಾನಸೌಧದ ಮೊದಲ ಮಹಡಿಯಲ್ಲಿ ಇರುವ ಉಪಸಭಾಧ್ಯಕ್ಷರ ಕೊಠಡಿಗೆ ಯಶವಂತರಾಯಗೌಡ ಪಾಟೀಲ್ ಅವರು ತೆರಳಿದ್ದಾರೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡೋದಕ್ಕೋಸ್ಕರ. ಒನ್ಲೈನ್ ರಾಜೀನಾಮೆ ಪತ್ರವನ್ನು ನೀವು ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲೂ ಗಮನಿಸ್ತಾ ಇದ್ರಿ. ಆಗಲೇ ರಾಜೀನಾಮೆ ಪತ್ರವನ್ನು ಅವರು ಸಿದ್ಧಪಡಿಸಿ ಇಟ್ಟುಕೊಂಡಿದ್ದರು. ಅದೇ ರಾಜೀನಾಮೆ ಪತ್ರವನ್ನು ತೆಗೆದುಕೊಂಡು ಹೋಗಿ ನೋಡಿ, ಮತ್ತೊಮ್ಮೆ ಗಮನಿಸ್ತಾ ಇದ್ದೀರಾ ನೀವು ಆ ರಾಜೀನಾಮೆ ಪತ್ರವನ್ನು. ಸಿಂಗಲ್ ಲೈನ್ ಅಲ್ಲಿ ಅವರು ಮೆನ್ಷನ್ ಮಾಡಿರುವಂಥದ್ದು ತಮ್ಮ ರಾಜೀನಾಮೆ, ತಾವು ರಾಜೀನಾಮೆಯನ್ನು ಕೊಡ್ತಾ ಇದ್ದೇವೆ ಅನ್ನೋದನ್ನು ಅದರಲ್ಲಿ ತಮ್ಮ ಶಾಸಕ ಸ್ಥಾನ ಅವರು ಉಪಸಭಾಧ್ಯಕ್ಷರ ಕೊಠಡಿಗೆ ತೆರಳಿರುವ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಯಶವಂತರಾಯಗೌಡ ಪಾಟೀಲರು ನ್ಯೂಸ್ ಫಸ್ಟ್ನ ಸ್ಕ್ರೀನ್ನಲ್ಲಿ ಆ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಹಾಗೆ ರುದ್ರಪ್ಪ ಲಮಾಣಿಯವರು ಉಪಸಭಾಧ್ಯಕ್ಷರು ಅವರನ್ನು ಭೇಟಿಯಾಗಿ ರಾಜೀನಾಮೆ ಪತ್ರ ನೀಡೋದಕ್ಕೆ, ರಾಜೀನಾಮೆಯನ್ನು ಸಲ್ಲಿಸೋದಕ್ಕೆ ಬಂದಿರುವ ಯಶವಂತರಾಯಗೌಡ ಪಾಟೀಲರು. ರಾಜೀನಾಮೆ ಪತ್ರವನ್ನು ಕೂಡ ನೀಡಿದ್ದಾರೆ ಉಪಸಭಾಧ್ಯಕ್ಷರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.